ರೀ ಬಂದ್ರಾ? ಬನ್ನಿ ಬನ್ನಿ. ಪಾಪ ಅನ್ನುಗೆ ತಲೆನೋವಂತೆ, ಮೊದಲು ಆಸ್ಪತ್ರೆ ಕರ್ಕೊಂಡೋಗೋಣ. ನಂದಿರ್ಲಿ, ಲಡ್ಡು ತಲೆ ಸಿಡಿತಿದೆ ಅಂತಿದ್ಲು, ಕಣ್ಣಲ್ಲಿ ಬಿಡೋದಕ್ಕಾಗ್ತಿಲ್ಲ ಅಂತಿದ್ಲು, ಮುಲಾ ಮಚ್ಚಿದ್ರು ತಲೆನೋ ಕಮ್ಮಿ ಆಗ್ತಿಲ್ಲ ಅಂತಿದ್ದಾಳೆ. ಮೊದಲು ನಡಿ ಹಾಸ್ಪಿಟಲ್ಗೆ ಹೋಗೋಣ. ನಿಮ್ಮಿಬ್ಬರಿಗೂ ಏನೂ ಆಗಿಲ್ಲ, ಕೋಲ್ಡ್ ಆಗಿರೋದು ಏನೋ ಕುಡ್ದಿರ್ತೀರಾ, ಅದಕ್ಕೆ ತಲೆನೋವು ಬಂದಿದೆ ಅಷ್ಟೇ. ಇದಕ್ಕೆಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗ್ತಾರಾ? ಒಂದಿನ ಆರಾಮಾಗಿ ರೆಸ್ಟ್ ಮಾಡಿ ಎಲ್ಲ ಸರಿ ಹೋಗುತ್ತೆ. ಓಕೆ? ಅಲ್ಲ ರೀ, ನೀವೇನ್ ಹೀಗೆ ಹೇಳ್ತಿದ್ದೀರಾ? ನಾನೇನ್ ಹಳ್ಳಿಲ್ ಬೆಳ್ದಿರೋ ಹುಡುಗಿ, ಇದನ್ನೆಲ್ಲ ತಡ್ಕೋಬಹುದು. ಆದ್ರೆ ನಾನು ಸಿಟಿಲ್ ಬೆಳ್ದಿರೋಳು, ತುಂಬಾ ಸೂಕ್ಷ್ಮ, ಇದನ್ನೆಲ್ಲ ತಡ್ಕೊಳಕ್ ಆಗಲ್ಲ. ಇಲ್ಲ ಇಲ್ಲ, ನಾನು ಎಷ್ಟೊಂದು ಊರುಗಳನ್ನ ಸುತ್ತಿದ್ದೀನಿ, ದೇಶಗಳಿಗೆ ಹೋಗಿ ಬಂದಿದ್ದೀನಿ. ವಾತಾವರಣ ಬದಲಾದ್ರೂ ನನ್ಗೇನೂ ಆಗಿಲ್ಲ. ಆದ್ರೆ ಪಾಪ ಲಡ್ಡು ಹಳ್ಳಿನಲ್ಲಿ ಬೆಳೆದಿರೋಳು, ಆದ್ರೆ ಇದ್ದಕ್ಕಿದ್ದಂಗೆ ವಾತಾವರಣ ಬದಲಾಗಿ ತುಂಬಾನೇ ಹಿಂಸೆ ಪಡ್ತಿದ್ದಾಳೆ. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ಮಿಬ್ಬರಿಗೂ ಏನೂ ಆಗಿಲ್ಲ. ಡೋಂಟ್ ವರಿ, ನಾನು ಹೇಳ್ತಾ ಇದ್ದೀನಲ್ವಾ, ಜಸ್ಟ್ ಒಂದಿನ ರೆಸ್ಟ್ ಮಾಡಿ, ಎಲ್ಲ ಆರಾಮಾಗುತ್ತೆ. ಅಲ್ಲ, ನಾವಿಬ್ರು ಮಲ್ಕೊಂಡ್ ರೆಸ್ಟ್ ಮಾಡ್ಬಿಟ್ರೆ ಕೆಲ್ಸ ಯಾರ್ರಿ ಮಾಡೋದು? ಹೌದು ಶೌರ್ಯ, ನಾವಿಬ್ರು ಮಲಗಿದ್ರೆ ನಮ್ಮನ್ನ ಯಾರು ನೋಡ್ಕೋತಾರೆ? ನಾನಿದ್ದೀನಲ್ಲ, ನಾನ್ ನೋಡ್ಕೊಳ್ತೀನಿ. ನೀವಿಬ್ರು ಯಾಕೆ ಯೋಚನೆ ಮಾಡ್ತೀರಾ? ನೀವಿಬ್ರು ನೆಮ್ಮದಿಯಾಗಿ ಆರಾಮಾಗಿ ಮಲ್ಕೊಳ್ಳಿ. ಓಕೆನಾ? ನನ್ನ ನೋಡ್ಕೊಳಕ್ಕೆ, ನನ್ನ ಕಾಳಜಿ ಮಾಡೋಕ್ಕೆ ಅವ್ರಿಗಿಷ್ಟ ಅನ್ಸುತ್ತೆ. ಅದಕ್ಕೆ ಹಾಗೆ ಹೇಳಿದ್ರು. ನನ್ ಕೇರ್ ಮಾಡೋದು ಅಂದ್ರೆ ಶೌರ್ಯಂಗೆ ತುಂಬಾನೇ ಇಷ್ಟ. ಅದಕ್ಕೆ ಡಾಕ್ಟರ್ ಹತ್ರ ಹೋಗೋದು ಬೇಡ, ನಾನೇ ನೋಡ್ಕೋತೀನಿ ಅಂತ ಹೇಳ್ತಿದ್ದಾನೆ. ಐ ಆಮ್ ಸೋ ಲಕ್ಕಿ. ನಮ್ದಿಷ್ಟ ಅದೃಷ್ಟ ಮಾಡಿದ್ನು ಇಂಥ ಗಂಡನ್ ಪಡೆಯೋಕೆ.